ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗಾನ ಕೋಗಿಲೆ ಎಸ್ ಜಾನಕಿಯವರು ದೈವದೀನರಾಗಿದ್ದಾರೆ. ಸದ್ಯ ಅವರನ್ನ ಸ್ಮರಿಸ್ತಾ ಪ್ರತಿ ಕಲಾವಿದರು ಇರಬಹುದು ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಆದರೆ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಸುನಿತಾ ಅವರು ಆಗಮಿಸಿದ್ದಾರೆ. ಗಾಯಕಿ ಸುನಿತಾ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಅವರೊಟ್ಟಿಗೆ ಇದ್ದಂತಹ ಒಂದಷ್ಟು ಒಡನಾಟಗಳನ್ನು ಮೆಲುಕು ಹಾಕ್ಬೋದಾ? ಇಲ್ಲ, ಒಂದಷ್ಟು ಒಡನಾಟ ಅಂದರೆ 2 ವರ್ಷದ ಹಿಂದೆ ನಾನು ಅವರನ್ನು ವೇದಿಕೆ ಮೇಲೆ ಭೇಟಿ ಮಾಡಿದ್ದು. ನಂತರದಲ್ಲಿ ಅವರಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿರೋ, ಆಮೇಲೆ ನಂಗೆ ನೋಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವರದ್ದೇ ಹಾಡುಗಳನ್ನು ಅವ್ರ ಮುಂದೆ ಕೂತ್ಕೊಂಡು ಹಾಡಿದ್ದೆ ನಾನು. ಸೊ ಕಾರ್ಯಕ್ರಮ ಮುಗಿದಾಗ ಕೊನೆಗೆ ಬಂದು ಬಹಳ ಅದ್ಭುತವಾಗಿ ಹಾಡಿದೆ. ನನಗೆಲ್ಲ ನೀನು ಹಾಡಿದ ಹಾಡುಗಳೆಲ್ಲ ನನಗೆ ರೀಕಾಲ್ ಆಗ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನೀವು ಅವರ ಹಾಡುಗಳನ್ನ ಹಾಡಿದಾಗ ಅವ್ರಿಗಾಗುವಂತಹ ಖುಷಿನೇ ಬೇರೆ ಇರುತ್ತೆ. ನಾನೇ ಅಂತಲ್ಲ ಮ್ಯಾಮ್, ಅವ್ರು ಯಾರೇ ಹಾಡಿದ್ರು ಯಾವತ್ತೂ ಅವರು ಒಂದು ನೀ ಸರಿ ಹಾಡ್ದಿಲ್ಲ ಅಥವಾ ಎಲ್ರಿಗೂ ಪ್ರೋತ್ಸಾಹ, ಎಷ್ಟು ನೀನು ಹೆಂಗೆ ಹಾಡಿದ್ರು ನೀವು ತುಂಬ ಚೆನ್ನಾಗಿ ಹಾಡ್ತೀಯಪ್ಪ, ಚೆನ್ನಾಗಿ ಹಾಡು ಅಭ್ಯಾಸ. ನೀವು ನೋಡಿರ್ಬೋದು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಯಾರಂತಾನೆ ಗೊತ್ತಿರಲ್ಲ, ಅವ್ರು ಹಾಡಿದ ತಕ್ಷಣ ಆತ್ಮೀಯವಾಗಿ ತಬ್ಕೊಂಡು ತುಂಬ ಚೆನ್ನಾಗಿ ಹಾಡ್ತೀಯ, ಅದ್ಭುತವಾಗಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡುವಂಥ ಒಂದು ದೊಡ್ಡ ಮಾತೃ ಮನೋಭಾವ ಹಾಕಿದ್ದು. ಏನ್ ತುಂಬಾ ಇಷ್ಟ ಆಗ್ತಿತ್ತು ನಿಮ್ಗೆ ಅವರಲ್ಲಿ? ಅಂದ್ರೆ ಈಗ ಗಾಯನ ಅನ್ನೋಂಥ ಪ್ರೊಫೆಷನಲ್ ಬೇರೆ, ಪರ್ಸನಲ್ ಆಗಿ ಹೇಗೆ ಇಷ್ಟ ಆಗ್ತಿತ್ತು? ಸರಳತೆ ಮ್ಯಾಮ್, ಸರಳತೆ. ಅವ್ರು ಹೇಗಿದ್ರು ನಿಮಗೆ ಗೊತ್ತಿದೆ. ಬಿಳಿ ಸೀರೆ ಯಾವತ್ತು ನನಗೆ ಬುದ್ಧಿ ಬಂದಾಗ, ನಾನು 3-4 ವರ್ಷದಿಂದ ಹಾಡಕ್ಕೆ ಶುರು ಮಾಡಿದೆ, ಅವತ್ತಿಂದನೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಬಿಳಿ ಸೀರೆ, ಒಂದು ದೊಡ್ಡ ಒಂದು ಪುಟ್ಟು ಡೈರಿ, ಒಂದು ಪುಟ್ಟು ಕರ್ಚೀಫ್, ಅಷ್ಟೇ ಅವ್ರದ್ದು ಆಸ್ತಿ. ಅದು ಎಂಥದ್ದೇ ಹಾಡಾಗಿರಲಿ, ನಗುವಂತ ಸಾಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಅವ್ರದ್ದು ಯಾವಾಗಲೂ ಒಂದೇ ಸ್ಟೈಲ್, ಒಂದು ಚೇರ್ ಮೇಲೆ ಒಂದು ಕೈ ಇಟ್ಕೊಂಡು ಹಾಡುವಂಥದ್ದು ಒಂದು. ಆ್ಯಂಡ್ ಯಾರೇ ಬಂದರೂ ಅವರಿಗೆ ಸಂಪೂರ್ಣವಾದ ಒಂದು ನಮಸ್ಕಾರ, ಭಕ್ತಿ, ಗೌರವ ಎಲ್ಲವನ್ನ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ಸಂಗೀತ ನಿರ್ದೇಶಕ ಅಂದ್ರೆ ಅವನು ನನಗೆ ಗುರು ಥರನೇ. ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಲಿ, ಅವ್ರಿಗೆ ಕೊಡೋ ಗೌರವ ನಾನು ಕೊಡಲೇಬೇಕು ಅನ್ನೋ ಮನೋಭಾವ. ಸುನೀತಾ ಮೇಡಮ್ ಎಷ್ಟು ತಿಳ್ಕೊಂಡಿದ್ದಾರೆ ಜಾನಕಿ ಮೇಡಮ್ ಬಗ್ಗೆ ಅಂತ? ನಾನು ಖಂಡಿತ ಏನೂ ತಿಳ್ಕೊಂಡಿಲ್ಲ, ಅವ್ರ ಹಾಡುಗಳನ್ನು ಮಾತ್ರ ತಿಳ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸರಳತೆಯನ್ನು ಯಾಕೆಂದ್ರೆ ನೋಡ್ತಾ ಇರ್ತೀನಲ್ಲ, ಅವಾಗ ನೋಡ್ತಾ ಇದ್ದೆ. ಸೊ ಹಾಗಾಗಿ ಸರಳತೆ ಮಾತ್ರ ಅಷ್ಟು ಆ ಒಂದು ಗ್ರಂಥವನ್ನ ಖಂಡಿತ ತಿಳ್ಕೊಳಕ್ ಸಾಧ್ಯ ಇಲ್ಲ. ಈಗಿನ ಒಂದು ಗಾಯಕರು ಇರಬಹುದು, ಈಗಿನ ನೆಕ್ಸ್ಟ್ ಬರ್ತಿರುವಂತ ಒಂದು ಪೀಳಿಗೆಯವರು ಏನ್ ಕಲಿಬೇಕು ಮೇಡಮ್ ಅಂತ? ಏನಿಲ್ಲ ಮೇಡಮ್, ಅವರ ಹಾಡುಗಳನ್ನ ಅಭ್ಯಾಸ ಮಾಡಿಬಿಟ್ರೆ ಸಾಕು. ಅವರ ಎಲ್ಲ ಇಂಥ ಜಾನರ್ ಹಾಡಿಲ್ಲ ಅಂತಿಲ್ಲ ಜಾನಕಿ ಅಮ್ಮ, ಎಲ್ಲ ಜಾನರು ಹಾಡ್ಬಿಟ್ಟಿದ್ದಾರೆ. ಆ ಜಾನರ್ಗಳನ್ನ ಹಾಡಿ ಅಭ್ಯಾಸ ಮಾಡಿಬಿಟ್ರೆ ಖಂಡಿತ ಅವರು ಒಂದು ಗಾಯಕಿ ಆಗೋದ್ರಲ್ಲಿ, ಪರಿಪೂರ್ಣ ಗಾಯಕಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅವರಿಗೋಸ್ಕರ ಒಂದು ಡೆಡಿಕೇಶನ್ ಮಾಡೋದಾದ್ರೆ ಒಂದು ಸಾಂಗ್ ಯಾವ್ದಾದ್ರು ಡೆಡಿಕೇಟ್ ಯಾವ್ದು ಮಾಡ್ತೀರಾ? ಸುಮಾರಿದೆ. ನನಗೆ ಬಹಳ ಆಗ್ತದ್ದು, ಜಯ ಗೌರಿ ಜಗದೀಶ್ವರಿ ಆವುದೆನ್ನ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ಗಾಯಕಿ ಸುನಿತಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಚ್ ಟಿಪ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.